TV9 ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. ಫೆಬ್ರವರಿ 28ರಂದು ರಾಜ್ಯದಾದ್ಯಂತ ತೆರೆ ಕಂಡು ಮನೆ ಮಾತಾಗಿದೆ. ಜೊತೆಗೆ ಸಾಕಷ್ಟು ಕ್ಯೂರಿಯಾಸಿಟಿಯನ್ನು ಕೂಡ ಈ ಸಿನಿಮಾ ಹುಟ್ಟಿಸಿದೆ. ಅಪಾಯವಿದೆ ಎಚ್ಚರಿಕೆ ಅಂತ ಸಿನಿ ರಂಗಕ್ಕೆ ಚಾಲೆಂಜ್ ಹಾಕಿದ್ದಾರೆ. ಹಾಗಾದ್ರೆ ಯಾವುದೇ ಸಿನಿಮಾ ಹೇಳೋದೇ ಬೇಡ. ಅಪಾಯವಿದೆ ಎಚ್ಚರಿಕೆ ಸಿನಿಮಾ ಈಗಾಗಲೇ ರಾಜ್ಯದಾದ್ಯಂತ ತೆರೆ ಕಂಡು ಎಲ್ಲರ ಮನೆ ಮಾತಾಗಿದೆ. ಹಾಗಾದ್ರೆ ಬನ್ನಿ ಮತ್ಯಾಕ್ ತಡ, ಆ ಸಿನಿ ರಂಗದ ಎಲ್ಲರೂ ಕೂಡ ಗಣ್ಯರನ್ನು ಮೊಟ್ಟಿಗಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ, ಸಿನಿಮಾ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಸೊ ಮೊದಲಿಗೆ ಈ ಚಿತ್ರದ ಡೈರೆಕ್ಟರ್ ಆಗಿರ್ತಕ್ಕಂಥ ಅಭಿಜಿತ್ ತೀರ್ಥಹಳ್ಳಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಸರ್, ವೆಲ್ಕಮ್ ಟು ದ ಶೋ. ಹಾಗೆ ಈಗಾಗಲೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅಮೃತಧಾರೆ ಖ್ಯಾತಿಯ ರಾಧಾ ಭಗವತಿ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ರಾಧಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಧಾರಾವಾಹಿ ನೋಡೋರ್ಗಂತೂ ಇವ್ರ ಹೆಸರು ಹೇಳೋದೇ ಬೇಡ. ಅಣ್ಣಯ್ಯ ಸೀರಿಯಲ್ ಮೂಲಕ ಈಗಾಗಲೇ ಮನೆ ಮಾತಾಗಿರ್ತಕ್ಕಂಥ ವಿಕಾಶ್ ಉತ್ತಯ್ಯ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಸೊ ವೆಲ್ಕಮ್ ಟು ದ ಶೋ. ನಮಸ್ತೆ. ಅಪಾಯವಿದೆ ಎಚ್ಚರಿಕೆ ಅಂತ ಸಿನಿಮಾ ಈಗಾಗಲೇ 28ನೇ ತಾರೀಕಿನಂದು ರಿಲೀಸ್ ಆಗಿ ಎಲ್ಲರ ಮನೆ ಮಾತಾಗಿದೆ. ಜೊತೆಗೆ ಸಿನಿ ರಂಗಕ್ಕೂ ಎಲ್ಲೋ ಒಂದು ಕಡೆ ಎಚ್ಚರಿಕೆ ಕೊಟ್ಟಂಗಿದೆ. ಏನಿದು ಅಪಾಯವಿದೆ ಎಚ್ಚರಿಕೆ, ಯಾಕೆ ಈ ಟೈಟಲ್ ಅಂತ? ಈ ಟೈಟ್ಲು ಇಡೋಕ್ಕೂ ಮುಂಚೆನೇ ಇದು ಫೇಮಸ್ ಮೇಡಮ್ ಇದು. ಸೊ ಹಂಗಾಗಿ ಅಂದರೆ ಲೈಕ್ ಅಪಾಯವಿದೆ ಎಚ್ಚರಿಕೆ ಅಂತ ಅದು ಸಿನಿಮಾ ಟೈಟ್ಲ್ ಆಗೋಕ್ಕೂ ಮುಂಚೆನೇ ಅದು ಜನರಿಗೆ ಗೊತ್ತಿರೋವಂಥ ಒಂದು ಪದ, ಅದೊಂದು ಕಾಷನ್ ಅಂತಾರಲ್ಲ. ಸೊ ಹಾಗೆ ಸಿನಿಮಾ ಕಥೆಗೆ ತುಂಬ ಸೂಟ್ ಆಗುವಂಥ ಟೈಟಲ್ ಇದು. ಅಂದರೆ ಯಾವುದೋ ಒಂದು ಪ್ಲೇಸ್ ಹೆಸರನ್ನು ಅಥವಾ ವ್ಯಕ್ತಿ ಹೆಸರನ್ನು ಹಿಡಿದೆ ಇಡೀ ಸಿಚುವೇಶನ್ನು ಸಿನಿಮಾದಲ್ಲಿ ನಡೆಯುವಂಥ ಎಲ್ಲ ಘಟನಾವಳಿಗಳನ್ನು ಇಟ್ಕೊಂಡು ಅದನ್ನು ಹಿಂಡಿದ್ರೆ ಸಿಗುವಂಥ ಒಂದು ರಸ ಅಪಾಯವಿದೆ ಎಚ್ಚರಿಕೆ ಅಂತ ಅನ್ಬೋದು. ಹಾಗೆ ಈಗಾಗಲೇ ತುಂಬಾ ಆಫರ್ಸ್ ಬರ್ತಾ ಇದೆಯಂತೆ ತಮಗೆ? ಹೌದು, ನೆಕ್ಸ್ಟ್ ನಮಗೆ ಸಿನಿಮಾ ನೀವೇ ನಿರ್ದೇಶನ ಮಾಡಬೇಕು ಅಂತ ಒಂದಷ್ಟಿದೆ. ಸೊ ಇದು ರಿಸಲ್ಟ್ ಬಗ್ಗೆ ಅಷ್ಟೇ ಫೋಕಸ್ ಮಾಡ್ತಿರೋದು, ಚೆನ್ನಾಗಿ ಆಗ್ತಿರೋದ್ರಿಂದ. ಸೊ ಆಬ್ವಿಯಸ್ಲಿ ಇದೆ. ಓಕೆ, ರಾಧಾ ಅವರೇ, ಅಂದರೆ ಈಗಾಗಲೇ 2 ಸಿನಿಮಾಗಳನ್ನ ಮಾಡಿದ್ದೀರಿ. ತುಂಬ ಚಿರಪರಿಚಿತ ಫೇಸ್ ಅಂತ, ಜೊತೆಗೆ ತುಂಬ ಕ್ಯೂಟ್ ಆ್ಯಂಡ್ ಇನೋಸೆನ್ಸ್ ಫೇಸ್ ಕಾಣಿಸುತ್ತೆ. ಸೊ ಹೇಗೆ ಅನಿಸ್ತಾ ಇದೆ? ಎಷ್ಟು ಖುಷಿ ಇದೆ ಈಗ ಸಿನಿಮಾ ರಿಲೀಸ್ ಆಗಿರೋದು? ತುಂಬಾ ಖುಷಿ ಇದೆ. ನಂದು ಇಲ್ಲಿವರೆಗೂ ಮಾಡಿದಂಥ ಪ್ರಾಜೆಕ್ಟ್ಸ್ ಎಲ್ಲದರಲ್ಲೂ ಕೂಡ ಅಪಾಯವಿದೆ ಎಚ್ಚರಿಕೆ ಇಟ್ಸ್ ಬೆಸ್ಟ್ ಅಂತ ಹೇಳ್ಬೋದು. ಬಿಕಾಸ್ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಆಡಿಯನ್ಸ್ ಕಡೆಯಿಂದ, ತುಂಬ ಪಾಸಿಟಿವ್ ರಿವ್ಯೂಸ್ ಬರ್ತಾ ಇದೆ. ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ಈ ಥರ ಜನಗಳಿಷ್ಟು ಕನೆಕ್ಟ್ ಆಗ್ತಾರೆ ಅಂತ ಹೇಳಿ. ಬಟ್ ತುಂಬಾ ಖುಷಿ ಇದೆ. ಸೊ ಅಣ್ಣಯ್ಯ ಸೀರಿಯಲ್ ಮೂಲಕ ಈಗಾಗಲೇ ಮನೆ ಮಾತಾಗ್ಬಿಟ್ಟಿದ್ದೀರಿ. ಪ್ರತಿ ಮನೆಯಲ್ಲೂ ಕಿರುತೆರೆನಲ್ಲಿ ಬರ್ತಾ ಇದ್ರಿ. ಈಗ ಬೆಳ್ಳಿ ತೆರೆಗೆ ಬಂದಿರೋದು ಎಷ್ಟು ಖುಷಿ ಅನಿಸ್ತಾ ಇದೆ? ತುಂಬ ಖುಷಿ ಇದೆ. ಇದಕ್ಕಿಂತ ಮುಂಚೆ ಕೂಡ 2 ಸಿನಿಮಾವನ್ನು ಮಾಡಿದ್ದೆ ನಾನು. ಆನಾ ಅನ್ನೋಂಥ ಒಂದು ಸಿನಿಮಾ 2021ರಲ್ಲಿ ರಿಲೀಸ್ ಆಗುತ್ತೆ. ನನ್ನ ಮೇರಿ ಅನ್ನೋಂಥ ಸಿನಿಮಾ 2023ರಲ್ಲಿ ರಿಲೀಸ್ ಆಗುತ್ತೆ. 2ರಲ್ಲೂ ಒನ್ ಆಫ್ ದ ಲೀಡಾಗಿ ಮಾಡಿದ್ದೀನಿ. ಬಟ್ ಒಬ್ಬ ಮೇಜರ್ ಒಂದು ಹೀರೋ ಪೋರ್ಟ್ರೇಲ್ ಆಗಿ ಮಾಡ್ತಿರೋಂಥ ಮೊದಲನೇ ಸಿನಿಮಾ ಅಪಾಯವಿದೆ ಎಚ್ಚರಿಕೆ. ಸೊ ಅಪಾಯವಿದೆ ಎಚ್ಚರಿಕೆ ತುಂಬ ಅಂದರೆ ನಾನೇನು ಹೇಳಿದೆ, ಮೊದಲಿಂದನೇ ತುಂಬಾ ಒಂದು ಮನಸ್ಸಿಗೆ ಭಾಳ ಹತ್ತಿರವಾದಂಥ ಒಂದು ಪ್ರಾಜೆಕ್ಟ್ ಅಪಾಯವಿದೆ ಎಚ್ಚರಿಕೆ. ಒಂದು 3 ವರ್ಷದಿಂದ ಕಾದು ಯಾವಾಗ ಇದನ್ನ ಜನರಿಗೆ ತೋರಿಸ್ತೀವೋ ಅಂತ ನಾನು ಕಾದಿದ್ದೊಂದು ಪ್ರಾಜೆಕ್ಟ್ ಇವಾಗ ಜನರ ಮುಂದ್ಗಡೆ ಬಂದಿದೆ. ಸೊ 100% ತುಂಬಾ ಖುಷಿ ಇದೆ. ಅಂದರೆ ಈಗ ಬೆಳ್ಳಿ ತೆರೆಗೆ ಬಂದ ಮೇಲೆ ಒಂದಷ್ಟು ಆಸೆಗಳಿರುತ್ತೆ. ಹೀರೋಯಿಸಮ್ ತೋರಿಸ್ಬೇಕು, ರೌಡಿಸಮ್ ತೋರಿಸ್ಬೇಕು, ಅಥವಾ ಲವ್ ತೋರಿಸ್ಬೇಕು ಅಂತೆಲ್ಲ ತುಂಬ ಕನಸುಗಳನ್ನು ಹೊತ್ಕೊಂಡು ಬರ್ತೀರಿ. ಬಟ್ ಈ ಸಿನಿಮಾ ಒಂದು ರೀತಿ ವಿಭಿನ್ನ ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್. ಸೊ ನಿಮ್ಮನ್ನ ಈ ಪಾತ್ರಕ್ಕಾಗಿ ಅಪ್ರೋಚ್ ಮಾಡಿದಾಗ ಹೇಗೆ ಅನಿಸ್ತು? ಈ ಪಾತ್ರ ಫಸ್ಟ್ ಆಫ್ ಆಲ್ ಇದ್ರದ್ದು ಆಡಿಷನ್ ನಡೆದಿದ್ದೆ ಬೇರೆ ಥರ. ನನ್ನ ಒಂದು ಫ್ರೆಂಡ್ ನನಗೆ ಈ ಆಡಿಷನ್ ಬಗ್ಗೆ ಸಜೆಸ್ಟ್ ಮಾಡ್ತಾರೆ. ನನ್ನ ಮೊದಲನೇ ಸಿನಿಮಾ ಆನಾ ರಿಲೀಸ್ ಆಗಿರುತ್ತೆ. ಆ ರಿಲೀಸ್ ಆಗಿದ್ದ ದಿವಸನೇ ನಾನು ಅವತ್ತು ಕತೆ ನಾನು ಸುಮಾರು ಜಾಗದಲ್ಲಿ ಹೇಳಿದ್ದೀನಿ. ಒಂದು ವೈಷ್ಣವಿ ಸಫೈರ್ ಮಾಲ್ಗೆ ಹೋಗ್ತೀನಿ, ಅಲ್ಲಿ ಜನರು ಬಂದಿರಲ್ಲ, ಜನ ಎಲ್ಲ ಪುಷ್ಪಕ್ಕೆ ಹೋಗ್ತಾ ಇರ್ತಾರೆ, ನಮ್ಮ ಆನಾ ಸಿನಿಮಾಗೆ ಬರ್ತಾ ಇರಲ್ಲ. ಅವತ್ತು ಭಾಳ ಬೇಜಾರಲ್ಲಿದ್ದಾಗ ಆಡಿಷನ್ಗೆ ಹೋಗಿದ್ದ ಸಿನಿಮಾ ಇದು. ಈ ಕತೆನ ನಾನು ಅವ್ರಿಗೂ ಕೂಡ ಮೊದಲನೇ ದಿನ ಆಡಿಷನ್ ಹೋದಾಗಲೇ ಹೇಳಿದೆ ಡೈರೆಕ್ಟರ್ಗೆ. ಸೊ ಅಲ್ಲಿಂದ ಶುರುವಾಗಿದ್ದ ಕತೆ ಇದು. ಇವರು ಸುಮಾರು ಎಷ್ಟು ಆಡಿಷನ್ ಮಾಡಿದ್ದೀರಾ ಸರ್ ನೀವು? ಒಂದು 3,500 ಜನ ಅಂದರೆ ವಾಟ್ಸಪ್ ಮೇಲಲ್ಲಿ ಬಂದಿರೋ ಎಲ್ಲ ಪ್ರೊಫೈಲ್ಗಳನ್ನು ಇದು ಮಾಡಿ ಸಾರ್ಟ್ ಔಟ್ ಮಾಡಿ ಒಂದು 2.5 ವರ್ಷ ಆಡಿಷನ್ ಪ್ರೊಸೆಸ್ ಆಗಿದ್ದು. ಅಂದರೆ ರೈಟಿಂಗ್ ಜೊತೆನೇ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಕೊನೆಗೆ ಬಾಸ್ ಬಂದರು. ಹೇಗೆ ಸೆಲೆಕ್ಟ್ ಆದ್ರು ಅಂದ್ರೆ ಇವರೇ ಈ ಪಾತ್ರಕ್ಕೆ ತಕ್ಕ ಅಭ್ಯರ್ಥಿ ಅಂತ ಹೇಗೆ? ಇವನು ಈ ಪಾತ್ರಕ್ಕೆ ಸೂಟೇ ಆಗಲ್ಲ ಅಂತ ಫಸ್ಟ್ ಅನ್ಸಿದ್ದು ನಂಗೆ ಫಸ್ಟ್ ಬಂದಾಗ. ಅಂದ್ರೆ ದಪ್ಪಗೆ ಚೆನ್ನಾಗಿದ್ದ, ಬೇಸಿಕಲಿ ಅಡ್ವೊಕೇಟ್ ಅಲ್ಲ, ತಿನ್ಕೊಂಡು ಉಣ್ಕೊಂಡು ಇವ್ರದ್ದು ಕತೆ ಕೇಳ್ಕೊಂಡು ಚೆನ್ನಾಗಿದ್ರು, ದಪ್ಪಗಿದ್ರು. ಬಂದಾಗ ಶಾರ್ಟ್ ಹೇರ್ ಎಲ್ಲ ಇತ್ತು. ಬಂದಾಗ ನನಗೆ ಫಸ್ಟ್ ಅನ್ಸಿದ್ದು ಅವ್ರ ಕಣ್ಣು. ಅಂದ್ರೆ ನಾನು ಸೂರ್ಯ ಅನ್ನೋ ಒಂದು ಪಾತ್ರ ಬರೆದಾಗ ಅದು ಅಂದ್ರೆ ಅದೊಂಥರ ಶಾರ್ಪ್ ಫೈರ್ ತರ ಇರ್ಬೇಕು ಆ ಪಾತ್ರ. ಆ ಪಾತ್ರಕ್ಕೆ ಸೂಟ್ ಆಗ್ತಿದ್ದು ಅವ್ರ ಕಣ್ಣು ಮಾತ್ರ. ಅದು ಕಣ್ಣಲ್ಲಿ ಒಂದು ಲುಕ್ಕು ಮತ್ತು ವಾಯ್ಸು ಸಕ್ಕದಾಗಿತ್ತ. ಇದು ಎರಡು ಚೆನ್ನಾಗಿ ಆಗ್ತಿದೆಯಲ್ಲ. ಬಟ್ ಹೆವಿ ದಪ್ಪ ಇದಾರಲ್ಲ. ಯಾಕಂದ್ರೆ ಇವ್ರಿಗಿಂತ ಬಿಫೋರ್ ಆಚೆ ಇರೋರು ಇಬ್ರು ಪೆಟ್ಟಿಗೆ ಮತ್ತೆ ಗಾಬರಿ ಅನ್ನೋ ಪಾತ್ರ ಸೆಲೆಕ್ಟ್ ಆಗ್ಬಿಟ್ಟಿತ್ತು ನನಗೆ. ಅಂದ್ರೆ ಅದೊಂದು ಟ್ರಿಯೋ ಫ್ರೆಂಡ್ಸ್ ಗ್ಯಾಂಗ್. ಈ ಸೂರಿಗೆ 2 ಫ್ರೆಂಡ್ಸ್ ಇರ್ತಾರೆ.
ಇವ್ರು 3 ಜನ ಕ್ಲಾಸ್ಮೇಟ್ಸ್ ಆಗಿರ್ತಾರೆ, ಕಾಲೇಜ್ ತಾನೇ ಮುಗಿಸ್ಕೊಂಡಿರ್ತಾರೆ, ಪಾಸ್ ಆಗಿರಲ್ಲ, ಹುಚ್ಚಾಟ ಆಡ್ತಾ ಇರ್ತಾರೆ. ಬಟ್ ಏನಂದ್ರೆ ಈ 3 ಜನನು ಒಂದೇ ಏಜಲ್ಲಿ ಇರ್ತಾರೆ. ಆಗ್ತಾನೆ ಡಿಗ್ರಿ ಪಾಸ್ ಆಗಿರೋ ಹುಡುಗರು. ಸೊ ಡಿಗ್ರಿ ಪಾಸ್ ಆಗಿರೋ ಲುಕ್ ಬೇಕಿತ್ತು. ಬಟ್ ನಾನು ಪ್ರಾಕ್ಟೀಸ್ ಮಾಡ್ತಿದ್ದವನು ಹೈಕೋರ್ಟ್ನಲ್ಲಿ ಅಡ್ವೊಕೇಟ್ ಆಗಿ. ಸೊ ಹಾಗಾಗಿ ನನಗೊಂದು ಕಾರ್ಪೊರೇಟ್ ಲುಕ್ ಇತ್ತು. ಮತ್ತೆ ಈ ಒಂದು ಲೋಕಲ್ ಡಿಗ್ರಿ ಮುಗಿಸಿರೋ ಹುಡುಗರ ಲುಕ್ನಿಗೆ ಬರೋಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಿತ್ತು. ಮೇಜರ್ಲಿ ದಪ್ಪಕ್ಕಿದ್ರು, ಅವ್ರಿಬ್ರು ನಡುವೆ ಇವ್ರು ನಿಲ್ಲಿಸಿದಾಗ ಅದೇನೋ ನಂಗೆ ಹೊಡಿತಾ ಇತ್ತು. ಇನ್ನೊಂದು 2-3 ಜನ ಆಪ್ಷನಲ್ ಇದ್ರು ನಂಗೆ ಈ ಪಾತ್ರ ಸೆಲೆಕ್ಟ್ ಆಗೋದಕ್ಕೆ. ಇವ್ರದ್ದು ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಅಂದರೆ ಬೇರೆ ಅಂದರೆ ಇವ್ರ ಪ್ರೀವಿಯಸ್ ಪ್ರಾಜೆಕ್ಟ್ಗಳಲ್ಲಿ ಆ್ಯಕ್ಟಿಂಗು ಎಮೋಷ್ನಲ್ ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಸ್ವಲ್ಪ ಕಾಮಿಡಿ ಎತ್ಕೊಂಡೋಗಿ ಒಂದು ಸ್ವಲ್ಪ ಕಾಮಿಡಿ ಬೇಜವಾಬ್ದಾರಿ ಥರ ಇರೋವಂಥ ಪಾತ್ರ ಅಲ್ಲ ಇದು. ಸೊ ಹೆಂಗೆ ಸೂಟ್ ಆಗ್ತಾರೆ ಅಂತ ಹೇಳಿದಾಗ ಆಮೇಲೆ ಒಂದಷ್ಟು ಕನ್ಫ್ಯೂಷನ್ನ ಸೆಲೆಕ್ಟ್ ಮಾಡ್ತೀನಿ. ಮಗ ನೀನು ಸೆಲೆಕ್ಟ್ ಈ ಪಾತ್ರಕ್ಕೆ ಇಷ್ಟೇ ಮಾಡಬೇಕಾಗಿರೋದು, ನಿನ್ನ ಬಾಡಿ ಫುಲ್ ಇಳಿಸ್ಬೇಕು, ನೀನು ಏನು ಈ ಲುಕ್ ಅಟೈರ್ ಇದೆಯಲ್ಲ ಇದು ಫುಲ್ ಚೇಂಜ್ ಆಗಬೇಕು, ಪೊರ್ಕಿ ಥರ ಕಾಣಬೇಕು ನೀನು ಅಂತೇಳಿ ಕೂದಲು ಗಿದ್ದೆಲ್ಲ ಬಿಡಿಸಿ ಒಂದೂವರೆ-2 ತಿಂಗಳಿಗೆ ನನ್ನ ಕೈ ಸಿಗ್ತಾ ಹೋದ್ರು ಅವರು. ಫುಲ್ಲು ಡಯಟ್ ಮಾಡಿ ನಾವೆಲ್ಲ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡಿದ್ದು, ನೀರು ಕುಡ್ಕೊಂಡು ಆ ಥರದೆಲ್ಲ ಊಟ ಮಾಡ್ಕೊಂಡು ಹಂಗೆಲ್ಲ ಇದು ಮಾಡ್ಕೊಂಡು ಕೊನೆಗೂ ಬಾಡಿ ಇಳಿಸ್ತಾ, ಅದಾದ್ಮೇಲೆ ಕೂದಲು ಬಿಟ್ಟ, ಕೂದಲೆಲ್ಲ ಬಿಟ್ಟ ಮೇಲೆ ಯಾರೋ ಪೊರ್ಕಿನೇನ ಥರ ಕಾಣಿಸೋಕೆ ಸ್ಟಾರ್ಟ್ ಆಗಿದೆ. ಇಲ್ಲೊಂದು ಪಂಕ್ ಬಿಡಕ್ಕೆ ಸ್ಟಾರ್ಟ್ ಮಾಡಿದೆ. ಈಗೇನು ಅಣ್ಣದಲ್ಲಿ ನೀವು ನೋಡ್ತೀರಾ, ಇದು ರೆಗ್ಯುಲರ್ ಒಂದು ಹಳ್ಳಿ ಹುಡುಗನ ಲುಕ್. ಅದೇ ಅಪಾಯದ ಎಚ್ಚರಿಕೆಯಲ್ಲಿ ನೋಡಿದ್ರೆ ಇಲ್ಲೊಂದು ಪಂಕ್ ಬರುತ್ತೆ. ಇದನ್ನ ಸ್ಟ್ರೈಟ್ನಿಂಗ್ ಮಾಡಿಸಿ 2 ಏನು ನೀವೀಗ ಅಣ್ಣದಲ್ಲಿ ನೋಡ್ತಾ ಇದ್ದೀರಾ, ಈ ಲುಕ್ಗಿಂತ ಮುಂಚೆ ನಾ ಕೂದಲು ಬಿಟ್ಟು ಇದನ್ನ ಇಲ್ಲಿ ಒಂಚೂರು ಸ್ಟ್ರೈಟ್ನಿಂಗ್ ಮಾಡ್ತೀನಿ, ಒಂಚೂರು ಅದು ಪಂಕ್ ಲುಕ್ ಬರೋದಕ್ಕೆ. ಮುಂಚೆ ನಾವು PU ಇದ್ದಾಗೆಲ್ಲ ಡಿಗ್ರಿ ಹುಡುಗರೆಲ್ಲ ಅದೊಂದು ಸ್ಟೈಲ್ ಮಾಡ್ತಾಯಿದ್ರು. ಅವಾಗ ಒಂದು ಪಂಕ್ ಲುಕ್ ಇತ್ತು, ಇಲ್ಲಿ ಒಂಚೂರು ಕಲರಿಂಗ್ ಎಲ್ಲ ಮಾಡಿ ಒಂದು ಲೋಕಲ್ ಪೊರ್ಕಿ ಹುಡುಗನ ಥರ ಕಾಣೋದಕ್ಕೆ.